ರಿಸರ್ಚ್ ಇಂಜಿನ್ಸ್ 24 hours ರಿಸರ್ಚ್ ಹ್ಯಾಕಥಾನ್ ಇತ್ತು. ಸೊ ಬೇಸಿಕಲಿ ನಾವು ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ 24 hours ಒಂದು ರಿಸರ್ಚ್ ಪೇಪರ್ನ ಪಬ್ಲಿಷ್ ಮಾಡೋ ಅಂಥ ರಿಸರ್ಚ್ ಪೇಪರ್ನ ಪ್ರಿಪೇರ್ ಮಾಡಬೇಕಾಗಿತ್ತು. ಸೊ ಮಿನಿಮಮ್ 2 members ಮ್ಯಾಕ್ಸ್ 4 members ಇತ್ತು ಟೀಮಲ್ಲಿ. ಸೊ ನಾವು 4 members ಇದ್ವಿ ನಮ್ಮ ಟೀಮಲ್ಲಿ. ಸಕ್ಕತ್ತಾಯಿತು ಎಕ್ಸ್ಪೀರಿಯನ್ಸ್. ಹೇಗೆ ಅಂತ ಶೇರ್ ಮಾಡ್ತಿದ್ದೀನಿ. ಸೊ ಫಸ್ಟ್ ರೌಂಡ್ ಲಿಟ್ರೇಚರ್ ರಿವ್ಯೂ 2:30 to 5:30 ಈವ್ನಿಂಗು. ಸೊ ಬೇಸಿಕಲಿ ನಾವು ಏನು ಮಾಡಬೇಕಾಗಿತ್ತು ಅಂತಂದರೆ ಅವರೇ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ರು. ಅದ್ರ ಪ್ರಕಾರ ನಾವು 5 members ಲಿಟ್ರೇಚರ್ ರಿವ್ಯೂನ ಡಿವೈಡ್ ಮಾಡಿಕೊಂಡು ಕಲೆಕ್ಟ್ ಮಾಡಿದ್ವಿ. ಅದ್ರ ಮಧ್ಯೆ ನಮಗೆ ಕ್ವಿಝಸ್ ಸಹ ಇತ್ತು. ಇದರಿಂದ ನಮಗೆ ಬ್ರೌನಿ ಪಾಯಿಂಟ್ಸ್ ಸಿಗ್ತಾಯಿತ್ತು. ಸೊ ಈ ಕ್ವಿಝ್ ಅಂದರೆ ನಾವು ಎಷ್ಟು ತಿಳ್ಕೊಂಡಿದ್ವಿ ರಿಸರ್ಚ್ ಬಗ್ಗೆ ಅಂತ. ಫಸ್ಟ್ ರೌಂಡ್ ಮುಗಿತು 6 o'clockಗೆ. ಸ್ನ್ಯಾಕ್ಸ್ ಬ್ರೇಕ್ ಇತ್ತು, ಹೊರಗಡೆ ಬಂದು ನೋಡಿದ್ವಿ, ಸ್ವಲ್ಪ ಸ್ನ್ಯಾಕ್ಸ್ ರಿಫ್ರೆಶ್ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ. ಅಷ್ಟೊತ್ತಿಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಯಿತು, ಇಂಟ್ರೊಡಕ್ಷನ್ ಮತ್ತು ರಿಸರ್ಚ್ ಗ್ಯಾಪು. ಸೊ ಇದರಲ್ಲಿ ನಾವು ಏನು ಮಾಡಬೇಕಾಗಿತ್ತು ಅಂದರೆ ಇಂಟ್ರೊಡಕ್ಷನ್ ಮತ್ತು ಲಿಟ್ರೇಚರ್ ರಿವ್ಯೂ ಮಾಡಬೇಕಾಯಿತು. ಅದ್ರ ಮಧ್ಯೆ RCB ಮ್ಯಾಚ್ ನಡೀತಾಯಿತ್ತು. RCB ವಿನ್ ಆಯಿತು. ಸೊ ವಿ ವೇರ್ ವೆರಿ ಹ್ಯಾಪಿ. ಅದಾದಮೇಲೆ ಊಟಕ್ಕೆ ಬ್ರೇಕ್ ಬಿಟ್ಟರು. ಸಕ್ಕತ್ತಾಯಿತು ಊಟನೂ ಸಹ. ಹೊಟ್ಟೆ ತುಂಬ ತಿಂದಷ್ಟು ತಿನ್ಕೊಂಡು ಹೊರಗಡೆ ಬಂದ್ವಿ. ನಮ್ಮ ಕ್ಯಾಂಪಸ್ ಅಂತೂ ಸಕ್ಕತ್ತಾಯಿತು. ಇಷ್ಟು ನೈಟಲ್ಲಿ ನಾನು ನಮ್ಮ ಕ್ಯಾಂಪಸ್ನ ನೋಡಿರಲಿಲ್ಲ. ತಣ್ಣಗೆ ಗಾಳಿ ಬೀಸ್ತಾಯಿತ್ತು. ಹಾಗೆ ಒಂದು ವಾಕ್ ಮಾಡ್ಕೊಂಡು ಬರೋಣ ಅಂತ ಸ್ಮಾಲ್ ವಾಕ್ ಮಾಡ್ಕೊಂಡು ಬಂದ್ವಿ. ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ಇವಾಗ ತುಂಬ ಕ್ರೂಷಿಯಲ್. ಊಟ ಮಾಡ್ಕೊಂಡು ಬೇರೆ ಬಂದಿದ್ವಿ. ನಿದ್ದೆ ಬರ್ತಾಯಿತ್ತು. 9:30 to 10:30 ಸ್ವಲ್ಪ AI ಹೆಲ್ಪ್ ತೊಗೊಂಡು ಇಂಟ್ರೊಡಕ್ಷನ್ ಎಲ್ಲ ಹೇಗೆ ಫ್ರೇಮ್ ಮಾಡಬೇಕಂತ ನೋಡಿದ್ವಿ. ಅದ್ರ ಮಧ್ಯೆ ನಮಗೆ ಬೂಸ್ಟ್ ಮಾಡೋಕ್ಕೆ ಅಂತ RCB ವಿನ್ ಆಯ್ತು ಅಂತ ನಮ್ಮ ಸೀನಿಯರ್ ಒಬ್ಬರು ಹಾರ್ಟ್ ಸಹ ಡೆಡಿಕೇಟ್ ಮಾಡಿದ್ರು. ಅದಾದಮೇಲೆ 1 ಗಂಟೆ ಏನಾದರೂ ಬಿಸಿ ತಿನ್ಬೇಕನ್ನಿಸ್ತಾಯಿತ್ತು. ಅದಕ್ಕೆ ಮ್ಯಾಗಿ ತಿನ್ನೋಕ್ಕೆ ಅಂತ ಬಂದ್ವಿ. ನಮ್ಮ ಸ್ನ್ಯಾಕ್ಸ್ ಟೀಮ್ ಅವರು ಕಿರಿಕ್ ಪಟ್ಟಿ ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡ್ತಿದ್ರು. ನೆಕ್ಸ್ಟು ಮೋಸ್ಟ್ ಕ್ರೂಷಿಯಲ್ಲು 2 o'clock to 5:30 ಡೇಟಾ ಕಲೆಕ್ಷನ್ ಮತ್ತು ಡೇಟಾ ಅನಾಲಿಸಿಸ್ ಪಾರ್ಟು. ಎಲ್ಲ ಅಫಿಷಿಯಲ್ ವೆಬ್ಸೈಟ್ಸಿಂದ ಡೇಟಾ ಕಲೆಕ್ಟ್ ಮಾಡಬೇಕಾಗಿತ್ತು. 3 o'clockಗಂತೂ ಎಲ್ಲರೂ ಆಫ್. ಎಲ್ಲರಿಗೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಸ್ವಲ್ಪ ಮೋಟಿವೇಶನ್ ಸಿಗಲಿ ಅಂತ ಪ್ರೈಸಸ್ ನೋಡ್ಕೊಂಡು ಬರೋಣ ಅಂತ ಬಂದು ಅಷ್ಟೊತ್ತಿಗೆ ಹೇಗೆ ಹೋಯಿತು ಟೈಮ್ ಅಂತಲೇ ಗೊತ್ತಾಗಲಿಲ್ಲ. 8:30ಗೆ ನಮಗೆ ಬ್ರೇಕ್ಫಾಸ್ಟ್ ಕೊಟ್ಟರು. ಎಲ್ಲರೂ ಟೆನ್ಷನ್ ಆಗಿದ್ವಿ, ಲಾಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತೀವಾ ಇಲ್ವಾ ಅಂತ. ಲಾಸ್ಟ್ ರೌಂಡಿಗೆ ಥ್ಯಾಂಕ್ಫುಲಿ ನಾವು ಸೆಲೆಕ್ಟ್ ಆದ್ವಿ. ಸೊ ಥ್ಯಾಂಕ್ಫುಲಿ ನಾವು 8th ಪೊಸಿಷನಲ್ಲಿ ರಿಸರ್ಚ್ ಪೇಪರ್ ಪಬ್ಲಿಷಿಂಗ್ ಟೀಮ್ಗೆ ಸೆಲೆಕ್ಟ್ ಆದ್ವಿ. ಸೊ ದ್ಯಾಟ್ಸ್ ಇಟ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.